ಆದರೆ ಅಗೋಚರ ಶಕ್ತಿ ಅದರೊಳಗಡೆ ಇದೆ ಅಂತ ನಾವು ನಂಬ್ತೀವಿ. ಅದನ್ನು ಪ್ರದರ್ಶನ ಮಾಡೋಕ್ಕೆ ಗ್ರಹಗಳೆಲ್ಲ ಸೂರ್ಯನ ಸುತ್ತ ಇದ್ದಾವೆ, ಅಲ್ಲಿ ಅಗೋಚರ ಶಕ್ತಿ ಇದೆ. ಯಾವುದು ಗೋಚರ ಆಗಲ್ವೋ ನಮ್ಮ ಭಾವನೆಗಳಿಗೆ ಅದನ್ನು ಅಗೋಚರ ಅಂತ ಕರೀತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಒಂದು ಭೂಮಿಯ ಮೇಲಿರ್ತಕ್ಕಂಥದ್ದು, ನಾವು ಇರ್ತಕ್ಕಂಥ ವಾಸಸ್ಥಳವೂ ಕೂಡ ಅಗೋಚರ ಶಕ್ತಿ. ಅಗೋಚರ ಶಕ್ತಿಯಲ್ಲಿ ನಾವು ಕೂತಿರ್ತಕ್ಕಂಥ ಜಾಗ ಒಂದು ಸಣ್ಣ ಶಕ್ತಿ ಕೇಂದ್ರ. ವೇರ್ ವಿ ಸಿಟ್ ಈಸ್ ಎ ಸ್ಮಾಲ್ ಎನರ್ಜಿ ಸೆಂಟರ್, ಸಣ್ಣ ಎನರ್ಜಿ ಸೆಂಟರ್. ಅಲ್ಲೂ ಕೂಡ ಎನರ್ಜಿ ಇದೆ. ಸೊ ಎನರ್ಜಿ ಅಂತಂದರೆ ಹೇಗೆ ಅಂತಂತಂದರೆ, ಒಂದು ಸಣ್ಣ ಪಟಾಕಿ, ಆನೆ ಪಟಾಕಿ ಅಂತ ಕರಿತೀವಿ, ಅದು ಎನರ್ಜಿನೇ. ಆದರೆ ಅದು ಸಣ್ಣ ಪ್ರಮಾಣ ನಮಗೇನು ಅನಿಸೋದಿಲ್ಲ. ಒಂದು ಸಣ್ಣದು ಹಿಂಗೆ ಕುಟ್ತೀವಲ್ಲ, ಏನಂತಾರೆ ಅದಕ್ಕೆ, ಏನೋ ಪಟಾಕಿ ಅಂತಾರೆ ಅದಕ್ಕೆ, ಆ ಒಂದು ಪಿಸ್ತೂಲಲ್ಲಿ ಹಾಕೊಂಡು ಹೊಡಿತಾರಲ್ಲ, ಅದು ಏನೂ ಅನ್ನೋದಲ್ಲ. ಸಣ್ಣ ಸಿಡಿ ಬಿದ್ದರೆ ಅದೇನು ಅಷ್ಟು ಅನಿಸಲ್ಲ. ಅದು ಪ್ರಮಾಣ ಜಾಸ್ತಿ ಆಗ್ತಾ 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 ಅದು ನ್ಯೂಕ್ಲಿಯರ್ ಎನರ್ಜಿ ಮತ್ತು ಅಟಾಮಿಕ್ ಎನರ್ಜಿ ಆದಾಗ ನಾವು ಅದನ್ನು ತಡ್ಕೊಳಕ್ಕಾಗಲ್ಲ. ವೆನ್ ದಿ ಎನರ್ಜಿ ಇನ್ಕ್ರೀಸಸ್. ಸೊ ಅದೇ ರೀತಿ ಈ ಸಣ್ಣದಾಗಿರ್ತಕ್ಕಂಥ ಎನರ್ಜಿ ನಾವು ಕೂತಿರ್ತಕ್ಕಂಥ ಜಾಗದಲ್ಲಿ ನಮಗೆ ಅನುಗುಣವಾಗಿರ್ತಕ್ಕಂಥ ಒಂದು ಶಕ್ತಿನ ಒಂದು ಕಂಪರಿಸ್ತಾ ಇರುತ್ತೆ, ಅಂದರೆ ವೇವ್ ಲೆಂತಲ್ಲಿ ಬರ್ತಾ ಇರುತ್ತೆ. ಯಾವಾಗ ಆ ಒಂದು ಎನರ್ಜಿಗೆ ನಾವು ಕರೆಕ್ಟ್ ಒಂದು ಅಲೈನ್ಮೆಂಟ್ ಇರಲ್ವೋ, ಆವಾಗ ಆಟೋಮೆಟಿಕ್ಕಾಗಿ ನಮಗೆ ಅಲ್ಲಿ ವಾಸ್ತು ದೋಷ ಅಂತ ಸ್ಥಾಪತ್ಯ ವಿದ್ಯೆಯಲ್ಲಿ ಹೇಳ್ತಾರೆ. ಅಂದರೆ ಅಲೈನ್ಮೆಂಟ್ ಟುವರ್ಡ್ಸ್ ಇದು. ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗ ಮಾಡ್ತಾರೆ, ಯಾಕಂದರೆ ಸೂರ್ಯನ ಕಿರಣಗಳಲ್ಲಿ ವೈಟಮಿನ್ ಡಿ ಇದೆ ಅಂತ. ಸಂಜೆ ಯಾಕೆ ವೈಟಮಿನ್ ಡಿ ಇಲ್ಲ ಅದರಲ್ಲಿ? ಸೇಮ್ ಸೂರ್ಯ ತಾನೇ. ಯಾಕೆ ಅಂದರೆ ಹಲವಾರು ಪಂಚಭೂತಗಳ ಒಂದು ಕಾಂಬಿನೇಷನ್ ತೊಗೊಳ್ತಾರೆ. ಪಂಚಭೂತಗಳಂತೆ ಮತ್ತೆ ಇಲ್ಲಿ ಬಂತು ಅದೇ ಥರನೇ. ಇಲ್ಲಿ ನಮಗೆ ದಿಕ್ಕುಗಳು ಬಹಳ ಒಂದಕ್ಕೊಂದಕ್ಕೆ ಪರಸ್ಪರ ಒಂದು ರೀತಿಯ ಅನುಕೂಲ ಇರ್ತಕ್ಕಂಥದ್ದು. ಈಗ ಅಗ್ನಿ ಮೂಲೆ ಅಂತ ನಾವು ಹೇಳ್ತೀವಿ, ಅಲ್ಲಿ ಅಡುಗೆ ಮನೆ ಇಡ್ತೀವಿ. ಅದರದ್ದು ಅಗ್ನಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಭಾಳ ಮುಖ್ಯವಾಗಿ ವಾಯು ಇಲ್ಲದೆ ಅಗ್ನಿ ಇಲ್ಲ. ಸೊ ಆ ರೀತಿ ಅದರ ಆಪೋಸಿಟ್ ಡೈರೆಕ್ಷನ್ ನೋಡಿದ್ರೆ ನಮಗೆ ನಾರ್ತ್ ವೆಸ್ಟ್ ಬರುತ್ತೆ. ನಾರ್ತ್ ವೆಸ್ಟ್ ಡೈರೆಕ್ಷನ್ನು ವಾಯು ಮೂಲೆ. ವಾಯು ಇಲ್ಲದೆ ಅಗ್ನಿ ಇಲ್ಲ, ಅಗ್ನಿ ಇಲ್ಲದೆ ವಾಯು ಇಲ್ಲ. ಸೊ ಅದಕ್ಕೆ ಅಡುಗೆ ಮನೆನ 2 ಡೈರೆಕ್ಷನಲ್ಲೂ ಕೊಟ್ಟಿದ್ದಾರೆ. ಇಲ್ಲೂ ಇಡ್ಬೋದು, ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲೂ ಇಡ್ಬೋದು ಅಂತ. ಅದು ಮೊದಲನೇ ವಿಚಾರ. ಹಾಗೆ ನಾವು ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ನೋಡ್ತೀವಿ, ನಾರ್ತ್ ಈಸ್ಟ್ ಮತ್ತು ಸೌತ್ ವೆಸ್ಟ್ ಅಂತ. ಅಲ್ಲಿ ನಾವು ನೋಡಿದಾಗ ಒಂದು ದೇವತೆಗಳು ಅಲ್ಲಿರ್ತಕ್ಕಂಥ ಸ್ಥಾನ, ರಾಕ್ಷಸರಿರ್ತಕ್ಕಂಥ ಸ್ಥಾನ. ಈಗ ನಾವು ಸೌತ್ ವೆಸ್ಟ್ನ ರಾಹು ಅಂತ ಕರೆದಿದ್ದೀವಿ, ನೈಋತ್ಯ ಅಂತ ಕರಿತೀವಿ. ನೈಋತ್ಯ ಅಂತಕ್ಕಂಥದ್ದು ನೃತಿ ಅನ್ನೋ ಒಬ್ಬ ರಾಕ್ಷಸ.